ಇವತ್ತು ಮುಂಜಾನೆ ರಾಮ್ ಪ್ರಸಾದ್ ಗಲ್ಲಿ ಓಣಿಯಲ್ಲಿ ಕೋಟೆ ನರಸಿಂಹ ದೇವರ ದೇವಸ್ಥಾನದ ಪಕ್ಕದಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ನೇಣು ಹಾಕೊಂಡಿದ್ದಾರೆ. ಬೆಳಗ್ಗೆ ನಾವು ವಾಕಿಂಗ್ ಮಾಡಬೇಕಾದ್ರೆ ಒಬ್ಬರು ಮುಂಜಾನೆ ವೃದ್ಧ ಮಹಿಳೆ ಮುಂಜಾನೆ 5:15ಗೆ ಮ್ಯಾಗೆ ಹೋದಾಗ ಅದು ಕಂಡು ಭಯದಿಂದ ಹೊರಗೆ ಬಂದು ಎಲ್ಲರಿಗೂ ಹೇಳಿದ ಮ್ಯಾಗ ಪೊಲೀಸರು ಬಂದು ಈಗ ಬಂದು ಕರ್ಕೊಂಡು ಹೋದ್ರು. ಈ ಥರ ದೇವಸ್ಥಾನದಲ್ಲಿ ನೇಣು ಹಾಕೊಂಡು ಇದು ಆಗ್ತಾ ಇದ್ರೆ ಮುಂದೆ ಭಕ್ತಾದಿಗಳು ಹೋಗೋಕ್ಕೆ ಭಯ ಪಡ್ತಾರೆ. ಇದಾದ್ರೆ ಈ ಥರ ಆಗ್ತಿದ್ರೆ ಜನರಿಗೆ ಒಂದು ಭಯ ಉತ್ಪಾದನೆ ಆಗುತ್ತದೆ. ಅದಕ್ಕೆ ಸ್ವಲ್ಪ ವಿಚಾರ ಮಾಡಬೇಕು ಗೌರ್ಮೆಂಟು, ಸರ್ಕಾರವನ್ನು ಸ್ವಲ್ಪ ಇದು ಮಾಡಬೇಕು. ಪೊಲೀಸ್ ಗಸ್ತ್ ಆಗಬೇಕು. ನಶಿಕನ್ಯಾಗ ಮುಂಜಾನೆ ಅವ್ಯವಸ್ಥೆ ಆಗಿಬಿಟ್ಟಿದೆ. ಓಣಿಯಾಗ ಯಾರು ಮಾಡ್ತಾರೆ ಏನಾಗ್ತದೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ದಯವಿಟ್ಟು ಪೊಲೀಸರು ಸ್ವಲ್ಪ ಗಸ್ತನ್ನು ಹಾಕುವಂಥ ವ್ಯವಸ್ಥೆ ಮಾಡ್ಬೇಕಂತ ನಾವು ಕೇಳ್ಕೊತಾ ಇದ್ದೇವೆ. ಯಾಕಂದ್ರೆ ಸಣ್ಣ ಹುಡುಗರು ಅದು ಅಡ್ಡಾಡ್ತಾರೆ ಮಾಡ್ತಾರೆ. ಇಲ್ಲಿ ಮುಂಜಾನೆ ನಾವು ನಶಿಕನ್ಯಾಗ ವಾಕಿಂಗ್ ಮಾಡ್ತೇವೆ. ಇದೊಂದು ಭಯದ ವಾತಾವರಣ ಒಂದು ಆದಂಗೆ ಆಗಿದೆ ನಮ್ಮ ರಾಮ್ ಪ್ರಸಾದ್ ಓಣಿಯಲ್ಲಿ. ಹೆಣ್ಮಕ್ಳು ಸಣ್ಣ ಹುಡುಗರೆಲ್ಲ ಭಯದಿಂದ ಇದು ಆಗ್ತಾ ಇದ್ದಾರೆ. ಗುಡಿಗೆ ಹೋಗ್ಬೇಕು ಹೋಗಬಾರ್ದು ಅಂತ ಭಯ ಉತ್ಪಾದನೆ ಆಗ್ಬಿಟ್ಟೆ. ಇವತ್ತಿನ ದಿವಸದೊಳಗೆ ಒಂದು ಸ್ವಲ್ಪ ಪೊಲೀಸರಿಗೆ SP ಸಾಹೇಬರ ತನ ಮುಟ್ಟಬೇಕಿದನ್ನು ಒಂದು ಏನಾರ ವ್ಯವಸ್ಥೆ ಆಗಬೇಕು. ಇಲ್ಲಾಂದ್ರೆ ಸ್ವಲ್ಪ ಭಾಳ ತೊಂದರೆ ಆಗ್ಬಿಡ್ತು. ಗುಡಿಗೆ ಹೋಗಬಾರ್ದು. ಈಗ ಬರ್ಬಾರ್ದು ಗುಡಿ ಒಳಗೆ ನೇಣು ಹಾಕಕ್ಕೆ ಪ್ರಾಬ್ಲಮ್ ಆದ್ಮ್ಯಾಗ ಮುಂದೆ ಹ್ಯಾಂಗಾಗೋದನ್ನು ಭಾಳ ಇದು ಅನ್ಸಾಕದ. ದಯವಿಟ್ಟು ಅದೊಂದು ಸ್ವಲ್ಪ ಗಮನಕ್ಕೆ ತರಬೇಕು SP ಸಾಹೇಬ್ರೆ. ಇದನ್ನ ವ್ಯವಸ್ಥೆ ಮಾಡ್ರಿ. ಏನಾದರೂ ಓಣಿ ಒಳಗೆ ಗಸ್ತ್ ಆಗುವಂಥದ್ದು ಏನಾರೇ ಒಂದು ವ್ಯವಸ್ಥೆ ಎಲ್ಲಿ ಯಾವ ಓಣಿ ಏನು ಒಂದೂ ಗೊತ್ತಾಗ್ತಾ ಇಲ್ಲ. ಪಬ್ಲಿಷರ್ ಅಂತ ಹೇಳ್ತಾರೆ, ನಮಗೇನೂ ಗೊತ್ತೇ ಇಲ್ಲ ಅದ್ರ ಎಲ್ಲಿ ಅವದಾನ ಏನದನ್ನ. ಸ್ವಲ್ಪ ದಯವಿಟ್ಟು ಒಂದು ಸ್ವಲ್ಪ ಓಣಿ ಒಳಗೆ ಗಸ್ತ್ ಆಗುವಂಥ ಪೊಲೀಸರದ್ದು ಏನಾರ ಬಂದೋಬಸ್ತ್ ಆಗಬೇಕು. ಪೊಲೀಸ್ ಪ್ರೊಟೆಕ್ಷನ್ ಬೇಕಲ್ಲ ಜನರಿಗೆ, ಏನಾರ ಆಗ್ಬೇಕಂತ ನಾವು ಇದರಿಂದ ಕೇಳ್ಕೊಳ್ತಾ ಇರೋದು. ಇಲ್ಲ ಸರ್, ಪೊಲೀಸ್ ಬರ್ತಾ ಇಲ್ಲ. ನಮ್ಮ ಹುಡುಗರು 12 ತನ ಇಲ್ಲಿ ಕೂತಿರ್ತಾರೆ ಮಾತಾಡ್ಕೋತ. ಪೊಲೀಸರನ್ನು ನಾವು ಕೇಳಿಲ್ಲ, ಶೀಟೂನು ಕೇಳಿಲ್ಲ. ಈಗ ನಮ್ಮ ಹುಡುಗರು ಇಲ್ಲಿ ಕೂತಿರ್ತಾರೆ, ಇಲ್ಲೇ ಕೂತಿರ್ತಾರೆ 12 ತನ ಕೂತೀವಿ, ಯಾರಿಗೂ ಗೊತ್ತಿಲ್ಲ. ನಶಿಕನಾಗ 5 ಗಂಟೆಗೆ ನಾವು ವಾಕಿಂಗ್ ಮಾಡ್ತೇವೆ. ಇಲ್ಲಿ ನಾವು ಮಾಡ್ತೇವೆ, ಹೆಣ್ಮಕ್ಳು ಎಲ್ಲರೂ ಮಾಡ್ತಾರೆ. ಏನೂ ಇಲ್ಲೇ ಇಲ್ಲ. 5 ಗಂಟೆ 5:05ಗೆ ಒಬ್ರು ಹೋಗ್ತಾರೆ. ಇಲ್ಲಿ ಬ್ಯಾಲೆ ಪೂಜಾಕಂತ ಹೋಗಿರ್ತಾರೆ. ಅವ್ನು ನೋಡೋಣ ಭಯ ಆಗ್ಬಿಟ್ಟು ಫಸ್ಟ್ ರೌಂಡ್ ಹೊಡೆದ್ರು, ಸೆಕೆಂಡ್ ರೌಂಡ್ ಒಮ್ಮೆ ಅಂಜಿ ಕೆಳಗೆ ಬಂದ್ಬಿಟ್ರು. ಅವ್ರು ಪೂರಾ ಮೈ ಇದು ಆಗ್ತಾ ಇತ್ತು. ಮತ್ತು ನಾವು ಏನಾಯ್ತು ಅಂತ ಕೇಳಿದ್ಮ್ಯಾಗ ಹಿಂಗೆ ಆಯ್ತು ಅಂತ ಹೇಳಿದ್ರು ಅವರು. ಗುಡಿ ಒಳಗೆ ಹಿಂಗೆ ಆಗ್ತಂತ ನಮ್ಗೆ ಎಂದೂ ಕಲ್ಪನಾನೇ ಬಂದಿಲ್ಲ. ಇದು ಮೊದಲನೇ ಸಲ ಆಗಿದ್ದು. ಆದ್ರೆ ಸ್ವಲ್ಪ ಪೊಲೀಸರ ವ್ಯವಸ್ಥೆ ಆಗ್ಬೇಕಂತ ನಮ್ಮಲ್ಲಿ ವಿನಂತಿ, ಬೇರೆದೇನಿಲ್ಲ ಸರ್. ಏನು ಗೊತ್ತಾಗಿಲ್ಲ ಸರ್. ಅದು ಈಗ ಪೊಲೀಸರು ಹೋಗಿದ್ರು, ಅವ್ರಿಗೂ ಗೊತ್ತಾಗಬೇಕು. ಎಲ್ಲ ಏನೂ ಗೊತ್ತಾಗಿಲ್ಲ. ಚೀಟಿ ಒಳಗೆ ಏನೋ ಒಂದು ಬಬಲೇಶ್ವರ ಅಂತ ಒಂದು ಬಬಲೇಶ್ವರ ಒಂದು ಚೀಟಿ ಅಂತ ಅಷ್ಟೇ ಸಿಕ್ಕದ. ಮುಂದೆ ಏನದು ಗೊತ್ತಾಗಿಲ್ಲ ಸರ್. ಆಧಾರ್ ಕಾರ್ಡ್ ಅದು ಏನೂ ಇಲ್ಲ ಸರ್. ಇದು ರಾಮ್ ಪ್ರಸಾದ್ ಗಲ್ಲಿ ಸರ್. ರಾಮ್ ಪ್ರಸಾದ್ ಗಲ್ಲಿ ಮುಲಕ್ ಬೈದಾನ್ ತೋಪ್, ವಾರ್ಡ್ ನಂಬರ್ 8. ಇದು ಕೋಟೆ ನರಸಿಂಹ ದೇವ್ರ ಅಂತ ಹೇಳ್ತಾರೆ. ಇಲ್ಲಿ ಮಂದಿರದಾಗೆ ಅದ್ರ ಮಂದಿರ ಅಂದ್ರೆ ಒಂದು ನರಸಿಂಹ ದೇವ್ರ ಮೊದಲು ಒಂದು ಹನುಮನ್ ದೇವ್ರ ಗುಡಿ ಸಾಂದ್. ಆ ಹನುಮಪ್ಪನ ಮುಂದೆ ಇದು ಆಗಿದ್ದದು. ಏನಾಗ್ಯದು ಏನಿಲ್ಲ ಒಂದು ಅದೇ ಸರ್. ದೇವಸ್ಥಾನ ಆದ್ರೆ ಮಂದಿಗೆ ಒಂದು ಭಯವನ್ನು ಉತ್ಪಾದನೆ ಮ್ಯಾಗ ದೇವ್ರ ಗುಡಿಗೆ ಹೋಗಬಾರ್ದು. ದಿನ ಜನರ ಸಣ್ಣ ಹುಡುಗರು ದೊಡ್ಡವರು ಎಲ್ಲರೂ ಮ್ಯಾಗ ದೇವಸ್ಥಾನಕ್ಕೆ ಹೋಗ್ತಾರೆ. ಇದೊಂದು ನೋಡಿ ಎಲ್ಲರಿಗೂ ಒಂಥರ ಭಯ ಆದಂಗೆ ಆಗ್ಬಿಟ್ಟ ಸರ್. ಸ್ವಲ್ಪ ಏನಾರು ನಮಗೆ ಪೊಲೀಸ್ದೊಂದು ಇದು ಆಗಬೇಕು, ಗಸ್ತ್ ಆಗಬೇಕು, ಸಿಟಿ ಹೊಡಿಬೇಕು, ಏನಿಲ್ಲ ಇಲ್ಲ. ಇಲ್ಲಿ ಈ ಒಣ್ಯಾಗಂತೂ ನಮಗೇನೂ ಪ್ರೊಟೆಕ್ಷನ್ ಇಲ್ಲ. ಇವತ್ತಿನ ನೋಡಿದಂತೂ ಪೂರ್ತಿ ಭಯ ಆಗಿಬಿಟ್ಟದ ನಮಗೆ. ಅದಕ್ಕೊಂದು ಸ್ವಲ್ಪ ಲಕ್ಷ್ಯ ಕೊಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೇವೆ ಅಷ್ಟೇ ಅವರನ್ನ. ನಾ ರಾಜಾರಾಮ್ ಹಳ್ಳಿ ಅಂತೇಳಿ, ನನ್ನ ಮನೆ ಇಲ್ಲೇ ಪಕ್ಕದಲ್ಲಿದೆ. प्रेरणा गुरु
Hey,